ಕೇಂದ್ರ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಈಗಾಗಲೇ ತಂದಿರುವಂತಹ ಕಾನೂನಿನ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಲಾರಿ ಮಾಲೀಕರ ಅಧ್ಯಕ್ಷ ಚನ್ನರೆಡ್ಡಿ ನೇತೃತ್ವದಲ್ಲಿ ಮುಷ್ಕರ ನಡೆಯುತ್ತೆ. ರಾಜ್ಯವ್ಯಾಪಿ ಬಂದ್ ಆಗುತ್ತೆ. 8 ಲಕ್ಷಕ್ಕೂ ಹೆಚ್ಚು ವಾಹನಗಳು. ಇಂದು ಮಧ್ಯರಾತ್ರಿಯಿಂದಲೇ ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದ ಹೊಸ ಕಾನೂನು ವಿರೋಧಿಸಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ನೋಡಿ, ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ತಂದಿರುವಂತಹ ಕಾನೂನದು. ಅತಿ ವೇಗದ ನಿರ್ಲಕ್ಷ್ಯದ ಚಾಲನೆಯಿಂದ ವ್ಯಕ್ತಿಗೆ ಸಾವಿಗೆ ಕಾರಣರಾದರೆ ಒಂದು ಪಕ್ಷ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಇನ್ನು 7 ಲಕ್ಷಗಳವರೆಗೆ ದಂಡವನ್ನು ವಿಧಿಸಬೇಕಾಗುತ್ತೆ ಎನ್ನುವಂತಹ ಕಾನೂನು ಬಂದಿರುವುದರಿಂದಾಗಿ ಹಿಟ್ ಅಂಡ್ ರನ್ ಒಂದು ಪಕ್ಷ ಆದರೂ ಕೂಡ ಕೇಸ್ ದಾಖಲಾದಾಗ ಒಬ್ಬ ವ್ಯಕ್ತಿ ಲಾರಿ ಚಾಲಕ ಅನ್ನೋನು ಅಥವಾ ಲಾರಿ ಮಾಲೀಕ ಅನ್ನೋನು ಕಷ್ಟದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ 7 ಲಕ್ಷವನ್ನು ಹೊಂದಿಸಬೇಕು ಅಂತ ಹೇಳಿದ್ರೆ ಜೀವಮಾನ ಇಡೀ ಆತ ದುಡಿಬೇಕಾಗುತ್ತೆ. 10 ವರ್ಷದವರೆಗೂ ಜೈಲಲ್ಲಿರಬೇಕು ಅಂತ ಹೇಳಿದ್ರೆ ಈ ದಂಡವನ್ನು ತೀರಿಸೋದಾದರೂ ಹೇಗೆ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಿಡಿದೆದ್ದಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದ ಹೊಸ ಕಾನೂನನ್ನು ವಿರೋಧಿಸಿ ನಡೀತಾ ಇರುವಂತಹ ಮುಷ್ಕರ ಇದು. ಅಂದಾಜು 8 ಲಕ್ಷಕ್ಕೂ ಹೆಚ್ಚು ವಾಹನಗಳು ತಮ್ಮ ಕೆಲಸವನ್ನು ಇಂದಿನಿಂದ ಸ್ಥಗಿತಗೊಳಿಸಲಿದ್ದಾವೆ. ಹಾಗಾದರೆ ಏನಾಗಬೇಕು ಅದರ ಬಗ್ಗೆ ಕೂಡ ಲಾರಿ ಸಂಘದ ಮಾಲೀಕರು ಅಥವಾ ಲಾರಿ ಸಂಘದಲ್ಲಿರೋರು ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಳೆಯ ಬ್ರಿಟಿಷ್ ಕಾಲದ ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ಮೂಲಕ ನಾವು ನೋಡ್ತಾ ಹೋಗೋದಾದರೆ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ನಿರ್ದಿಷ್ಟ ನಿಬಂಧನೆಯನ್ನು ಹೊಂದಿರಲಿಲ್ಲ. ಹಿಂದಿನ ಕಾನೂನೇನಿತ್ತು ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಬಹುದೊಡ್ಡ ಬೇಡಿಕೆಯನ್ನು ಈಗ ಲಾರಿ ಸಂಘದವರು ಕೇಂದ್ರ ಸರ್ಕಾರದ ಮುಂದಿಟ್ಟಿರುವಂಥದ್ದು. IPC ಸೆಕ್ಷನ್ 304A ಅಡಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಈ ಹಿಂದೆ ಉದ್ದೇಶಪೂರ್ವಕವಲ್ಲದ ನಿರ್ಲಕ್ಷ್ಯದ ಕೃತ್ಯದಿಂದ ಸಾವಿಗೆ ಕಾರಣವಾಗುವ ಆ ವ್ಯಾಪ್ತಿಯ ಅಡಿಯಲ್ಲಿ ಬರುವ IPC ಸೆಕ್ಷನ್ 304A ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗ್ತಾ ಇತ್ತು. ಅದರಡಿ 2 ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ದಂಡವನ್ನು ವಿಧಿಸಬಹುದಾಗಿತ್ತು. ಹಾಗಾದರೆ ಈಗ ವಿರೋಧ ಯಾಕೆ? ದೊಡ್ಡ ವಾಹನ ಚಿಕ್ಕ ವಾಹನಗಳ ನಡುವೆ ಅಪಘಾತ ನಡೆದಾಗ ತನಿಖೆ ನಡೆಸದೆ ಭಾರೀ ಗಾತ್ರದ ವಾಹನಗಳದ್ದೇ ತಪ್ಪಿದ್ದು ಅಂತ ಹೇಳಿ ಕೇಸನ್ನು ಹಾಕಿಬಿಟ್ರೆ ಏನು ಮಾಡೋದು? ಕೆಲವೊಮ್ಮೆ ತಪ್ಪು ಯಾರದ್ದೂ ಕೂಡ ಆಗಿರಬಹುದು, ಚಿಕ್ಕ ವಾಹನದ್ದು ಆಗಿರಬಹುದು, ದೊಡ್ಡ ವಾಹನದ್ದು ಆಗಿರಬಹುದು. ಆದರೆ ಕೂಲಂಕುಷವಾಗಿ ತನಿಖೆ ಮಾಡದೆ ಪೂರ್ವಾಪರ ತಿಳ್ಕೊಳ್ಳೋದೆ ದೊಡ್ಡ ವಾಹನದೇ ತಪ್ಪು ಅಂಥೇಳಿ ಕೇಸ್ ಹಾಕಿದರೆ ನಾವೇನು ಮಾಡೋದು ಅನ್ನೋದು ಪ್ರಶ್ನೆಯಾಗಿದೆ. ಇನ್ನು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷದವರೆಗೆ ಜೈಲಾಗುವುದರಿಂದಾಗಿ ಬಹುದೊಡ್ಡ ಮೊತ್ತದ ದಂಡವನ್ನು ಕಟ್ಟಬೇಕಾಗತ್ತೆ. ಇದು ಚಾಲಕರ ಕೈಯಿಂದ ಅಸಾಧ್ಯ. 10 ವರ್ಷದವರೆಗೆ ಜೈಲು, 7 ಲಕ್ಷ ದಂಡ ಕಟ್ಟೋದು ಅಸಾಧ್ಯ. 10 ವರ್ಷದವರೆಗೆ ಜೈಲಲ್ಲಿದ್ದರೆ ದಂಡ ಕಟ್ಟೋದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.